ಗುರುಜಿ ಮಾತುಕತೆಯನ್ನ ಮುಂದುವರಿಸೋಣವೇ? ಖಂಡಿತ. ಆದ್ರೆ ಇವತ್ತಿನ ವಿಚಾರ ಏನು ಅಂದ್ರೆ ಮರ್ತೇ ಹೋಗಿದ್ವಿ. ಏನ್ ಹೇಳಿ? ಮತ್ಸ್ಯ ಜಯಂತಿ. ಅಂದ್ರೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಿ ಅಂತ ಹೇಳಿ ಈ ದಶಾವತಾರಗಳು ಬರೋ ಸಮಯದಲ್ಲಿ ಮತ್ಸ್ಯಾವತಾರ ಮೊದಲನೇ ಅವತಾರ ಅಂದ್ರೆ ಹಯಗ್ರೀವನ್ನ ಧ್ವಂಸ ಮಾಡಿದ ದಿನ. ನೋಡಿ ಏನ್ ಹೇಳ್ತೀವಿ ಅಂದ್ರೆ ಮತ್ಸ್ಯ ಅವತಾರ ಯಾಕಾಯ್ತು? ಸಾಕ್ಷಾತ್ ಬ್ರಹ್ಮ ಒಂದ್ಸಲಿ ಅಂತ ನಿದ್ದೆ ಮಾಡ್ತಾ ಇದ್ದ. ಬ್ರಹ್ಮ ಒಂದ್ಸಲಿ ಕಣ್ಣು ಮುಚ್ಕೊಂಡು ಹಿಂಗೆ ತೆಗೆದ್ರೆ ನಮ್ಮದು 1,000 ಯುಗ ಹೋಗುತ್ತೆ ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. ಏನು ಹೇಳಿ? ಒಂದ್ಸಲಿ ಸತ್ತು, 2 ಸಲ ಸತ್ತು, 3 ಸಲ ಸತ್ತು ಅಂತ ಇರುತ್ತಲ್ಲ, ಅದು ಜನ್ಮಗಳು. ಜನ್ಮ ಬಿಟ್ಬಿಡಿ. ಯುಗ ಅನ್ನೋದು ಅಂದ್ರೆ ಎಷ್ಟು ವಿಶೇಷ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದು ಯುಗಗಳು. 5,000 ವರ್ಷಕ್ಕೆ ಒಂದು ಯುಗಗಳು ಅಂತ ಹೇಳ್ತೀವಲ್ಲ, ಹಾಗೆ ಈ ಥರದ್ದು 1000 ಯುಗಗಳು ಹೊಟ್ಟೋಗತ್ತಂತೆ. ಬ್ರಹ್ಮ ಕಣ್ಮುಚ್ಚಿ ಹಿಂಗೆ ತೆಗೆದ್ರೆ ಎಷ್ಟು ಯುಗಗಳು ಹೊಟ್ಟೋದ್ರೆ ಏನು ಜನ್ಮಗಳು, ಬಹಳ ಕಷ್ಟ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇಂಥ ಒಂದು ಜನ್ಮದಲ್ಲಿ ಬ್ರಹ್ಮ ತಾನು ಸೃಷ್ಟಿ ನಿಯಮವನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ರೆಡಿಯಾಗಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಬಿಟ್ಟು ಒಂದ್ಸಲಿ ಪಾಪ ವಿಶ್ರಾಂತಿ ಮಾಡ್ತಾನೆ. ಆ ಬ್ರಹ್ಮ ಹೀಗೆ ಕೂತಿದ್ದಾಗ ಅಂತ ಮಲ್ಕೊಂಡ್ಬಿಟ್ಟಿದ್ದಾಗ ತನ್ನ ವೇದಗಳು ಹೊರಭಾಗದಲ್ಲಿ ಹೊಟ್ಟೋಗ್ತಾ ಇತ್ತು. ಸ್ವರದಲ್ಲಿ ಎಲ್ಲ ವೇದಗಳು ಹೊಟ್ಟೋಗ್ತಾ ಇತ್ತು. ಎಲ್ಲಿ ಎಲ್ಲ ವಾತಾವರಣಗಳು ಹರಡ್ತಾ ಇತ್ತು. ತಾನು ಅನ್ಕೊಂಡಿದ್ದ ವಿದ್ಯೆಗಳೆಲ್ಲ ಹೊಟ್ಟೋಗ್ತಾ ಇತ್ತು. ಅವನಿಗೆ ಗೊತ್ತಿಲ್ಲದೆ ಇದನ್ನ ದೂರದಿಂದ ನೋಡ್ದ ಹಯಗ್ರೀವ. ಈ ಹಯಗ್ರೀವ ಅನ್ನೋನು, ಹೈಗ್ರೀವ ಅನ್ನೋನು ಎರಡು ವಿಶೇಷ ಜ್ಞಾಪಕ ಇಟ್ಕೊಳ್ಳಿ. ಹಯಗ್ರೀವ ಅನ್ನೋದು ರಾಕ್ಷಸ, ಹೈಗ್ರೀವ ಅನ್ನೋದು ದೇವರು. ಏನಾಗ ಅರ್ಥ ಆಯ್ತಾ? ಹಯಗ್ರೀವ ಅನ್ನೋದು ರಾಕ್ಷಸ, ಹೈಗ್ರೀವ ಅನ್ನೋದು ದೇವತೆ. ಈ ಹಯಗ್ರೀವ ಅನ್ನೋನಿಗೆ ಸಂಹಾರ ಮಾಡೋಕ್ಕೋಸ್ಕರನೇ ಹೈಗ್ರೀವ ಹುಟ್ಟಿದ್ದು. ಅವನು ಮಹಾವಿಷ್ಣು. ಹಯಗ್ರೀವ ಅನ್ನೋ ರಾಕ್ಷಸ ಅಂದರೆ ಅವನಿಗೂ ಕುದುರೆ ಮುಖ. ಅವನು ಬಂದ, ನೋಡ್ದ, ಮಾಡ್ತೀನಿ ಬಿಡು ಅಂತ ವೇದ ಬ್ರಹ್ಮನಾಗಿರ್ತಕ್ಕಂಥ ಬ್ರಹ್ಮನ 4 ಮುಖಗಳಲ್ಲಿ ಹೋಗ್ತಕ್ಕಂಥ ವೇದಗಳನ್ನು ತಾನು ಕದ್ದು ಬಿಡೋಣ ಅಂಥೇಳಿ ಆ ವೇದಗಳನ್ನೆಲ್ಲ ಓಂ ಸ್ವಾಹ ಅಂಥೇಳಿ ಅವನ್ನೆಲ್ಲ ಆಹ್ವಾನ ಮಾಡ್ಕೊಂಬಿಟ್ಟ. ಎಲ್ಲ ವಿದ್ಯೆ ಫ್ರೀ, ಏನು ಹಿಂಗೆ ಬಂದಿದ್ದೆ ಸಾಕು ಅಂತ. ನಾನಿವಾಗ ಟಿ ವಿಲಿ ಹೇಳಲ್ವ ನಿಮಗೆ, ನೀವೆಲ್ಲ ಫ್ರೀಯಾಗಿ ತೊಗೊತಾ ಇದ್ದೀರಾ. ಹಾಗೆ ಉಪನ್ಯಾಸದಲ್ಲಿ ಪರಿಪೂರ್ಣವಾಗಿ ಯಾವತ್ತು ಸಂಭಾವನೆ ಇಲ್ಲದೆ ತಗೊಂಡ್ರೆ ಸಿದ್ಧಿ ಆಗಬೇಡವಾ? ಅದಕ್ಕೆ ಗುರು ಕಾಣಿಕೆ ಅಂತ ಕೊಟ್ಟು ನಮಸ್ಕಾರ ಮಾಡಿ ತಗೋಬೇಕು. ಅವನು ಪಾಪ ಗೊತ್ತಿಲ್ಲ, ಏನು ಮಾಡ್ತೀರಾ? ಎಲ್ಲ ಒಳಗೆ ಹೊಟ್ಟೋಯ್ತು, ಪ್ರಯೋಗ ಮಾಡಕ್ಕೆ ಗೊತ್ತಿಲ್ಲ ಅವನು ಪಾಪ. ಗುರುಗಳು ನಮಸ್ಕಾರ ಮಾಡಿದ್ರೆ ಸಿದ್ಧಿ ಆಗ್ತಿತ್ತು, ಬ್ರಹ್ಮನಂದ ತಗೋಬೋದಾಯ್ತು. ಪಾಪ ಬ್ರಹ್ಮ ಪೂರ್ತಿಯಾಗಿ ಕೊಡೋನು. ಇವನೇನು ಮಾಡ್ತಾ ರಾಕ್ಷಸ ತುಂಗಿಬಿಟ್ಟು ಜಗತ್ ನಾನೇ ಈಗ ಸೃಷ್ಟಿಕರ್ತ, ಬ್ರಹ್ಮನ್ ಗೊತ್ತಾಗಿಲ್ಲ, ಹಾಗೆ ಹೀಗೆ ಅಂತ ಓಡಾಡ್ತಿದ್ದ. ಸುಬ್ರಹ್ಮಣ್ಯ ಆ ಕಡೆ ಬಂದ. ಸುಬ್ರಹ್ಮಣ್ಯ ಬಂದು ಓಮನ ಅರ್ಥ ಏನು ಅಂದ. ಬ್ರಹ್ಮನ್ ಕೇಳ್ದ. ಬ್ರಹ್ಮನಿಗೆ ಪಾಪ ಇವನ ಹತ್ರ ಇದ್ದ ವಿದ್ಯೆ ಎಲ್ಲ ಏನಾಯ್ತು, ಗಾಳಿಗೆ ಹೊಟ್ಟೋಯ್ತು. ಈ ಹೊಟ್ಟೋಗಿದ್ದ ಗಾಳಿ ಮುಖಾಂತರವಾಗಿ ಹೋಗಿದ್ದ ಎಲ್ಲ ಹಯಗ್ರೀವನ ಪೂರ್ತಿ ಬಾಯೊಳಗೆ ಹೊಟ್ಟೋಯ್ತು. ಹಯಗ್ರೀವ ಬಾಯಲ್ಲಿ ಹೊಟ್ಟೋದ ತಕ್ಷಣ ಇವನು ಕೇಳಿದ್ದ ವಿದ್ಯೆಗೆ ಗೊತ್ತಾಗಿಲ್ಲ. ಪಾಪ ಬ್ರಹ್ಮ ಏನು ಮಾಡ್ದ, ಓಮನ ಅರ್ಥನೇ ಗೊತ್ತಿಲ್ಲದೆ ಹೋಗ್ಬಿಟ್ಟ. ಆಗ ಏನು ಮಾಡ್ದ, ಕೋಪಗೊಂಡು ಸುಬ್ರಹ್ಮಣ್ಯ ನಡೆ ಇವನಿಗೆ ಸೆರೆಮನೆಗೆ ಹಾಕಿ ಅಂತ ಹೇಳಿ ಬ್ರಹ್ಮನ್ನೇ ಸೆರೆಮನೆಗೆ ಹಾಕಿದವನು ಏಕೈಕ ಜಗತ್ ಪುರುಷ ಸಾಕ್ಷಾತ್ ಸುಬ್ರಹ್ಮಣ್ಯ. ಅದಕ್ಕೆ ನಾನು ಹೇಳೋದು, ಕುಜನಿಗಿಂತ ದೊಡ್ಡವನು, ಅಂಗಾರಕ್ಕಿಂತ ದೊಡ್ಡವನು, ಸಾಕ್ಷಾತ್ ಮಂಗಳ ಗ್ರಹಕ್ಕಿಂತ ದೊಡ್ಡವನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಧಿಪತಿ ದೇವತೆ, ನಾ ಭೂತೋ ನ ಭವಿಷ್ಯತಿ. ಅದಕ್ಕೆ ಅವನೇನು ಹೇಳ್ತೀವಿ, ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹೆ ತನ್ನೋ ಷಣ್ಮುಖ ಪ್ರಚೋದಯತ್. ಆ ಷಣ್ಮುಖ ಮಹಾಸೇನಾಧಿಪತಿ, ಇಡೀ ಜಗತ್ತಲ್ಲಿರ್ತಕ್ಕಂಥ ದೇವತೆಗಳಿಗೆಲ್ಲ ಸೇನಾ ಅಧಿಪತಿನೇ ಅವನು. ಅವನು ಹೇಳ್ದಂಗೆ ಜಗತ್ತು ನಡೆಯುತ್ತೆ. ಅದಕ್ಕೆ ಹೇಳೋದು, ಇಂಥ ಒಂದು ಕಲಿಯುಗಕ್ಕೆ ಪರಿವರ್ತನೆ ಆಗಬೇಕು ಅಂದರೆ ಪ್ರತಿಯೊಬ್ಬನು ಸುಬ್ರಹ್ಮಣ್ಯನ ಹಿಡ್ಕೋಬೇಕು. ನೀವೆಲ್ಲ ಏನ್ಕೊಂಡ್ಬಿಟ್ಟಿದ್ದೀರಾ, ಸುಬ್ರಹ್ಮಣ್ಯನ ಕೆಲವರೆಲ್ಲ ಬಾಯಿ ಬಿಟ್ಟು ಹೇಳಿದ್ರು, ನನಗೆ ಕೋಪ ಬಂದ್ಬಿಡ್ತು. ಏನು ಅಂದರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ರಯ್ಯ ಅಂದರೆ, ರೀ ಅದು ತಮಿಳ್ನಾಡು ದೇವರು. ಯಾವ ನನ್ನ ಮಗ ಹೇಳ್ದವನು, ಈಶ್ವರ ತಮಿಳ್ನಾಡು ದೇವರು, ನೀನು ಪಾರ್ವತಿ ಈ ಕಡೆ ಆಂಧ್ರ ದೇವರು ಅಂತ ಯಾವ್ದಾದ್ರು ಇಟ್ಟಿದ್ದಾನ? ಎಲ್ಲ ಗುಗ್ಗುಗಳು ನೀವು ಮಾಡ್ಕೊಂಡಿರೋದಕ್ಕೋಸ್ಕರ ಇವನು ಆ ದೇವರು, ಇವನು ಈ ದೇವರು. ನೀವು ಮಾಡಿಲ್ಲ ಅಷ್ಟೇ. ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ಪರಮೇಶ್ವರಂ ಮಕ್ಕಳು. ಜಗದಪ್ಪಿತಂ ಮಂದೇ ಪಾರ್ವತಿ ಪರಮೇಶ್ವರ, ಅವರಿಬ್ಬರು ಇಡೀ ಜಗತ್ತಿಗೆ ಭಗವಂತ. ಅರ್ಥ ಆಯ್ತಾ? ಇವನು ಅವೋ ದೇವರು ಅವನ ದೇವರು ಅಂತಲ್ಲ, ಯಾರ್ಯಾರು ಯದ್ಭಾವಂ ತದ್ಭವತಿ. ಯಾಕೆ ಜಾಸ್ತಿ ತಮಿಳ್ನಾಡಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ ಅಂದರೆ, ಅಲ್ಲಿ ಏನು ಅಂದರೆ ಮಂಗಳ ಗ್ರಹ ಕ್ಷೇತ್ರ, ಅದು ಒಂದು, ಅದೇ ಕುಜಕ್ಷೇತ್ರ ಅಂತ ಕರಿತೀವಿ. ನಾನು ಅದಕ್ಕೆ ಏನು ಮಾಡ್ತೀನಿ, ಪರಿಹಾರ ಬೇಕಾ, ಯಂತ್ರ ಮಂತ್ರ ತಂತ್ರದಿಂದ ಬೇಕಾಗಿರ್ತಕ್ಕಂಥ ಸರ್ವಶಕ್ತಿಗಳು ತಮಿಳ್ನಾಡಿಗೆ. ಅದಕ್ಕೆ ಆ ಕ್ಷೇತ್ರಗಳಲ್ಲಿ ಹೋದಾಗ ನಿಮ್ಗೆ ಬೇಗ ಪರಿಹಾರ ಸಿಗೋದು. ಕರ್ನಾಟಕ ಏನು ಹೇಳಿ, ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಅಂದ್ರೇನೋ ಬರೀ ಗುರುಗಳ ವಂದನೆ, ದತ್ತಾತ್ರೇಯರು, ರಾಘವೇಂದ್ರ ಸ್ವಾಮಿಗಳು, ಇದೆಲ್ಲ ಗುರು ಶಕ್ತಿ ಮಿತವಾಗಿರ್ತಕ್ಕಂಥ ಕ್ಷೇತ್ರಗಳ ಮಾತ್ರ
ನಮ್ಮಲ್ಲಿ ಸಾಧ್ಯತೆ. ಅದಕ್ಕೆ ಗುರು ಮಂಗಳ ಯೋಗ. ನಾವು ಅದಕ್ಕೆ ಏನು ಮಾಡ್ತೀವಿ, ಕರ್ನಾಟಕ ತಮಿಳುನಾಡು ಎರಡೂ ಸೇರಿದಾಗ ನಿಂಬೆಹಣ್ಣನ್ನು ಪೂಜೆಯನ್ನು ಮಾಡಿದಾಗ, ದೇವಿಗಳಿಗೆ ಆರಾಧನೆ ಮಾಡಿದಾಗ ಏನು ಅರ್ಥ, ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಗುರುಗಳ ಹತ್ರ ಬಂದಾಗ ಒಂದು ನಿಂಬೆಹಣ್ಣು ತಂದು ಕೊಡ್ತಾರೆ ಕೈಯಲ್ಲಿ. ಆಶೀರ್ವಾದ ಮಾಡಬೇಕಾದ್ರೆ 2 ನಿಂಬೆಹಣ್ಣು ಕೊಟ್ಟಾಗ ಒಂದು ಆಶೀರ್ವಾದ ವಾಪಸ್ ಕೊಡೋದು, ಇನ್ನೊಂದು ನಿಂಬೆಹಣ್ಣು ಹಾಗೆ ತಗೊಳ್ಳೋದು. ಋಣ ವಿಮುಕ್ತಿ, ಪರಿವರ್ತನೆ, ಗುರು ಆಶೀರ್ವಾದ ಅದು. ಅದಕ್ಕೆ ಗುರು ಮಂಗಳ ಯೋಗ. ಅದಕ್ಕೆ ನಿಂಬೆಹಣ್ಣು ಎಷ್ಟು ಶ್ರೇಷ್ಠ ಅಂದರೆ, ಯಾರಾದರೂ ಮನೆಗೆ ಬಂದರೆ ನಾವೇನು ಮಾಡ್ತೀವಿ, ಋಣ ತೀರಿಸ್ಕೊಳ್ಳಿ ಏನಾಗಿದೆ, ಪಾನಕ ತಗೊಂತೀರಾ ಅನ್ಬೇಕು. ಅದಕ್ಕೆ ನೀವೆಲ್ಲ ನಿಂಬೆಹಣ್ಣು ಪಾನಕ ಮಾಡಬೇಕು. ಇದೆಲ್ಲ ಒಂದೊಂದೇ ಕತೆ ನೋಡಿ, ಎಲ್ಲಿಂದ ಎಲ್ಲ ಹೊಡೋಗ್ತೀರ. ಮೇಲೆ ಸುಬ್ರಹ್ಮಣ್ಯನ ಬಿಟ್ಬಿಟ್ಟು ಅಲ್ಲಿ ಹೊಟ್ಟೋದ್ವಿ. ಅದಕ್ಕೆ ಆ ಸುಬ್ರಹ್ಮಣ್ಯ ಏನು ಮಾಡ್ದ, ಇವನ್ನ ಸೆರೆಮನೆಗೆ ಹಾಕದ. ಯಾರನ್ನ, ಬ್ರಹ್ಮನ ಸೆರೆಮನೆಗೇನೋ ಹಾಕ್ಬಿಟ್ಟ. ಯಾರು ಬಿಡಿಸೋದು, ಪರಮೇಶ್ವರನ ಸದಾ ಬಂದ. ಯಾಕಪ್ಪ ಏನಾಯಿತು ಅಂದ್ರೆ, ನೋಡಿ ಓಂಕಾರ ಅರ್ಥವೇ ಗೊತ್ತಿಲ್ಲ ಅಂತ. ಆಗ ಸೃಷ್ಟಿ ಮೂಲಕರ್ತನಾಗಿರ್ತಕ್ಕಂಥ ಬ್ರಹ್ಮನ್ನ ಈಗ ಹಾಕ್ಬಿಟ್ರೆ ಏನು ಮಾಡೋದು, ಸೃಷ್ಟಿ ನಿಂತು ಹೋಗುತ್ತೋ, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದನ ಹೇಳಿ ಸಾಕ್ಷಾತ್ ಮಹಾವಿಷ್ಣುನ ಕರೆಸಿದ್ರು. ಆಗ ಮಹಾವಿಷ್ಣು ಹೇಳ್ತಾನೆ, ನಾನೇ ಸ್ವತಃ ಅವತಾರ ತಗೊಂಡು ಆ ಹಯಗ್ರೀವನ್ನ ಸಂಹಾರ ಮಾಡ್ತೀನಿ ಅಂತ. ಆಗ ಮತ್ಸ್ಯಾವತಾರ ತಗೊಂಡ್ಬಂದು ಇಡೀ ಭೂ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ಸಂಹಾರ ಮಾಡಿ, ತದನಂತರ ಲಯಕರ್ತನ ಪರಮೇಶ್ವರನಾಗಿರೋನು ನೂತನ ಸೃಷ್ಟಿಯನ್ನು ಮಾಡ್ತಾರೆ. ಆ ನೂತನ ಸೃಷ್ಟಿಯಲ್ಲಿ ಏನಾಗುತ್ತೆ ಅಂದರೆ, ಆವಾಗ ಒಂದು ಮಾತು ಹೇಳ್ತಾನೆ, ದೊಡ್ಡ ದೋಣಿ ಬರಲಿ, ಆ ದೋಣಿಯಲ್ಲಿ ಗಂಡು ಹೆಣ್ಣು ಒಂದು, ಪ್ರಾಣಿಗಳು ಯಾವ ಹಂದಿ ಬಂದರೆ ಆ ಹಂದಿಗಳಲ್ಲಿ ಗಂಡು ಹೆಣ್ಣು, ಒಂಟೆಯಲ್ಲಿ ಗಂಡು ಹೆಣ್ಣು, ಆನೆ ಒಂದು ಗಂಡು ಹೆಣ್ಣು, ಈ ರೀತಿ ಎಲ್ಲ ಜೀವರಾಶಿಗಳಲ್ಲೂ ಒಂದು ಗಂಡು ಒಂದು ಹೆಣ್ಣನ್ನು ಎಲ್ಲರೂ ಒಂದು ದೋಣಿಗೆ ಹಾಕಿ, ಇದು ಪ್ರಕೃತಿಯ ನಿಯಮನಿಷ್ಠವಾಗಿ ಎಲ್ಲರನ್ನೂ ಸಂರಕ್ಷಣೆ ಮಾಡ್ತೀನಿ. ಇದೇ ಕಥೆನ ಏನು ಮಾಡ್ಬಿಟ್ರು ಇವರು, ಎಲ್ಲರೂ ವಿಶೇಷವಾಗಿ ಏನು ಮಾಡಿದ್ರು, ಮೋಸಸ್ ಅಂತ ಒಂದು ಕತೆ. ಆ ಮೋಸಸ್ ಕಥೆನಲ್ಲೂ ಇದನ್ನೇ ವಿಶೇಷವಾಗಿ ಬೇರೆ ರೂಪುಗೊಂಡು ಒಂದು ವಿಶೇಷವಾದ ಕಥೆಯನ್ನು ಮಾಡಿಬಿಟ್ರು. ನಿಜವಾದ ಕಥೆ ಇದು. ಆಗ ಒಂದು ಮೀನು ಬರುತ್ತೆ, ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡುತ್ತೆ. ಇವತ್ತಿಗೂ ನಿಮಗೆಲ್ಲರೂ ತೋರ್ಸಕ್ಕೆ ಆ ದೋಣಿ ನಿಜವಾಗ್ಲೂ ಇರೋಕ್ಕೆ ಸಾಕ್ಷಿ ರೂಪವಾಗಿ ಶಕ್ತಿ ಇತ್ತು. ನಿಜವಾಗ್ಲೂ ಇವತ್ತಿಗೂ ಆ ಭಗವಂತ ಬರ್ತಾನೆ ಅನ್ನೋಕ್ಕೆ ನಿಮ್ಗೆಲ್ಲರಿಗೂ ಖಂಡಿತ ತೋರಿಸ್ಕೊಡ್ತೀನಿ. ಶೀರ್ಗಾಳಿ ಅನ್ನೋ ಊರಲ್ಲಿ ಇವತ್ತಿಗೂ ನೀವು ಅಲ್ಲಿ ಹೋಗಿ ನೋಡ್ಬೋದು. ಕರೆಕ್ಟಾಗಿ 27 ಅಡಿ ವಿಗ್ರಹ ಪಾರ್ವತಿ ಪರಮೇಶ್ವರು ಒಂದು ಬೋಟಲ್ಲಿ ಕೂತಿದ್ದಾರೆ. ಆ ಮೀನು ಎಳ್ಕೊಂಡು ಹೋಗ್ತಾ ಇದೆ. ಏನು ಚೆನ್ನಾಗಿದೆ ಅಂತೀರಾ, ಅದು ಆ ಗೋಪುರದ ಮೇಲೆ. ಇದು ಯಾರು ಮನುಷ್ಯರು ಇದುವರ ತನಕ ಭೂತವನ ಭವಿಷ್ಯತೆ ಇದೆಲ್ಲ ಸತ್ಯವಾಗಿ ನಡೆದಿದ್ದ ಘಟನೆ. ಅಂದರೆ ಕಲಿಯುಗದ ಅಂತ್ಯ ಸಮಯದಲ್ಲಿ ಅಲ್ಲಿ ನೀರು ಮುಳುಗೋ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರೇ ಸ್ವತಃ ದೋಣಿಲಿ ಬರ್ತಾರೆ. ಅದೇ ನಿಜವಾದ ಕತೆ ಇವತ್ತು ನಡೆಯುತ್ತೆ. ಕಲಿಯುಗದ 2012ಕ್ಕೆ ಸಾಕ್ಷಾತ್ ಮಹಾವಿಷ್ಣು ಇವತ್ತಿಗೆ ಹೇಳಿರೋದು. ಇವತ್ತು ಮತ್ಸ್ಯಾವತಾರ ಮಹಾವಿಷ್ಣು ಲಕ್ಷ್ಮೀನ ಸೇರಬೇಕಾದ್ರೆ ಆ ಮತ್ಸ್ಯಂತ್ರನ್ನೇ ಸ್ವತಃ ಹೋಗಿ ಭೂಮಿ ಒಳಭಾಗದಲ್ಲಿ ಪಾತಾಳದಲ್ಲಿ ನೀರಲ್ಲಿ ಹೋಗಿ ಲಕ್ಷ್ಮಿನ ಸೇರ್ತಾನೆ. ಅಲಕ್ಷ್ಮೀಂ ನಿತ್ಯ ಅಂತ ಎಲ್ಲ ಕೋಟ್ಯಾಧೀಶ್ವರರೆಲ್ಲ ಧ್ವಂಸ ಆಗ್ತಾರೆ. ನಿಜವಾದ ರಾಮರಾಜ್ಯ ಯಾರ್ಯಾವ ಮನುಷ್ಯ ಧರ್ಮವಾಗಿ ಕೇಳ್ಕೊಂಡಿದ್ದಾನೆ ಅವನಿಗೆಲ್ಲರಿಗೂ ಒಳ್ಳೇದಾಗತ್ತೆ. ಇದು ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಆ ಮತ್ಸ್ಯ ಯಂತ್ರವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಆ ಒಂದು ಮತ್ಸ್ಯ ದ್ವೇಷ, ಆ ಮತ್ಸ್ಯದಲ್ಲಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಮಹಾವಿಷ್ಣು. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ, ಕೆಲವರೆಲ್ಲ ಇದನ್ನೇನೇ ಮಾಡಿದ್ರು, ಒಂದು ಗ್ರಂಥದಲ್ಲಿ ಇದ್ದಿದ್ದನ್ನ ಕದ್ಕೊಂಡು ಹೊಡೋದ್ರು. ಯಾರು, ಚೈನೀಸ್ ಅವ್ರು ಕತ್ಕೊಂಡು ಹೋದ್ಮೇಲೆ ಹೊಸದಾಗಿ ಶಂಕಿಂದ ಬಂದರೆ ತೀರ್ಥ, ನಮ್ಮದೇ ಸಂಸ್ಕೃತಿ. ಅವ್ರೇನು ಮಾಡೋದು ಗೊತ್ತಾ, ಲಕ್ಷ್ಮಣಗೆ ಎತ್ಕೊಂಡು ಹೋಗಿ ಚೈನೀಸ್ ವಾಸ್ತು ಕೀಪ್ ಫಿಶಸ್ ಇನ್ ಯುವರ್ ಹೌಸ್ ಅಂತ ಅವ್ರು ಬರ್ದು ಕಳಿಸಿದ್ರು. ಅದು ಇನ್ನಷ್ಟು ಮಾತಾಡ್ಬೇಕು. ನಾನು ಹೇಳ್ತೀನಿ, ಯಾತಕ್ಕೆ ಮೀನುಗಳನ್ನ ಮನೇಲಿ ಇಟ್ಕೊಂಡ್ರೆ ಆ ಕಾಲದಲ್ಲೂ ಇದ್ದ ಶಾಸ್ತ್ರ ಇತ್ತು. ಅದು ಯಾರೂ ಗೊತ್ತಿಲ್ಲದೆ ಏನು ಮಾಡಿದ್ರು, ಎತ್ಕೊಂಡು ಹೋಗ್ಬಿಟ್ರು. ಅದೇ ಮಂಗಳೂರು ಪ್ರಾಂತದಲ್ಲಿ ಇವತ್ತು ಕೆಲವರು ಮನೆಗಳಲ್ಲಿ ಆ ಮೀನುಗಳನ್ನ ಇಟ್ಕೊಳ್ತಕ್ಕಂಥ ವಿಧಾನ. ಆಮೇಲೆ ಅದು ಚೈನೀಸ್ ವಿಶೇಷ. ಆ ಚೈನೀಸಿಂದ ಮತ್ತೆ ಬಂದಾಗ ನೀವೇನು ಮಾಡ್ತೀರಾ ಗೊತ್ತಾ, ನಾವು ಹೇಳಿದ್ರೆ ಕೇಳಲ್ಲ, ಚೈನಾ ವಾಸ್ತು ನೀವು ಇಟ್ಕೊತೀರಾ. ಆದರೆ ವಿಚಾರ ಹೇಗಿದೆ ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆಲ್ಲ ಭೂಮಿ ಪ್ರತಿಷ್ಠಾಪನೆಯಿಂದ ಹಿಡಿದು ಮನೆ ಒಳಗಿರೋವರೆಗೂ, ಮನೆ ಮುಗಿಸೋದವರೆಗೂ, ಅಂದರೆ ಗೃಹ ಪ್ರವೇಶ ಆಗೋವರೆಗೂ ಏನೇನು ಮಾಡಬೇಕು, ಗೃಹ ಪ್ರವೇಶ ಆದಮೇಲೆ ಯಾರನ್ನ ಮನೆ ಒಳಗೆ ಇಟ್ಕೋಬೇಕು, ಯಾರನ್ನ ಹೊರಗಡೆ ಇಡಬೇಕು, ಇದೆಲ್ಲ ತಿಳಿಸ್ಕೊಡ್ತೀನಿ. ನೀವು ಅದಕ್ಕೆ ಕಾಯಲೇಬೇಕು.